ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಲ್ವಿ ಬಂದ್ಯಾ? ಕಣವ. ಚಲ್ವಿ ಎಲ್ಲಿದ್ಯವ? ಚಲ್ವಿ ಚಲ್ವಿ ವೆಂಕಿ ಸಿಕ್ಕದ್ನಾ? ಎಲ್ಲೋಗಿದ್ನಂತೆ? ಇಲ್ಲ ಕಣವ, ಎಲ್ಲ ತಗೊಂಡು ಹುಡುಕ್ದೆ, ದೇವಸ್ಥಾನ ಹತ್ರನೂ ಹೋಗಿದೆ. ಸಿಕ್ತವ್ರು ಎಲ್ಲರನ್ನೂ ಕೇಳಿದೆ ವೆಂಕಿ ಕಾಣಿಸಿದ್ನ ಅಂತ. ಯಾರು ನೋಡಿಲ್ಲ ಅಂತ ಹೇಳ್ತವ್ರೆ. ಎಲ್ಲೋದ್ನೋ ಏನ್ ಮಾಡ್ತವನೋ. ಅಲ್ಲ ಕಣವ, ನಿನ್ಗೆ ಹೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ಅವನು ನಿನ್ನೆ ರಾತ್ರಿಯಿಂದ ಮನೆಗೆ ಬರದೇ ಇರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣವ. ಚಲ್ವಿ, ಅವ್ರ ಅಪ್ಪ ಒಂದು ನೆನಪಾಗಿ ಅವ್ರ ಮನೆಗೇನಾದ್ರೂ ಹೋಗಿದಾನ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಿ ನೋಡು. ಅವ್ವ, ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗೋದಿದ್ರೆ ನಂಗೆ ಹೇಳ್ಬಿಟ್ಟು ಹೋಯ್ತಾ ಇರ್ಲಿಲ್ವಾ? ನಂಗೆ ಯಾಕೋ ಅವನಲ್ಲೂ ಹೋಗಿಲ್ಲ ಅನ್ಸ್ತದೆ. ನಾನಿವಾಗ ಏನಾದ್ರು ಅತ್ತೆ ಮಾವನ್ ಫೋನ್ ಮಾಡಿ ವೆಂಕಿ ಅಲ್ಲ ಅವನು ಅಂತ ಹೇಳಿ ಅವನಲ್ಲಿ ಇಲ್ದೆ ಹೋದ್ರೆ ಪಾಪ ಅವ್ರಿಗೂ ಗಾಬರಿ ಆಗಕ್ಕಿಲ್ವೇ? ಬೇಡ, ಇವತ್ತೊಂದಿನ ನೋಡು. ನನಗೆ ಯಾಕೋ ಮನಸ್ಸು ತಡಿತಿಲ್ಲ ಕಣವ. ಅವನಿಗೇನಾದ್ರೂ ಆಗಿರ್ಬೋದು ಅಂತ ನನಗೆ ಬೋದ್ ದಿಗ್ಲಾಯ್ತದೆ ಕಣವ. ಅವ್ವ, ಅದ್ಯಾಕೆಲ್ಲ ಮಾತಾಡಿಯೇ? ಅವನೇನ್ ಚಿಕ್ಕ ಮಗುನೇ, ದಾರಿ ಗೊತ್ತಿಲ್ಲದೆ ತಪ್ಪಿಸ್ಕೊಂಡವನೇ ಅನ್ನಕ್ಕೆ. ಮತ್ತೆ ನಿನ್ ಕಣ್ಣು ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಹೊಂದಿಸ್ಬೇಕು ಅಂತಿದ್ನಲ್ಲ, ಅದಕ್ಕೆ ಹೋಗಿರ್ಬೇಕೇನೋ. ನೀನು ಇಷ್ಟು ಧೈರ್ಯವಾಗಿರೋದನ್ನ ನೋಡಿ ನನಗೆ ನಂಬಕ್ಕೆ ಆಯ್ತಿಲ್ಲ ಕಣವ. ಅದನ್ನ ತಿಳ್ಕೊಳ್ಳೋಣ ಅಂದ್ರೆ ನನಗೆ ಕಣ್ಣಿಲ್ಲ. ಕಣ್ಣಿದ್ದಿದ್ರೆ ಹುಡುಗಕ್ಕೆ ಸಹಾಯ ಮಾಡ್ತಿದ್ನೆ. ಅವ್ವ, ಅವನ್ಗೇನು ಆಗಿರಕ್ಕಿಲ್ಲ ಅಂತ ನಾನು ಹೇಳ್ತಿಲ್ವೇ? ನೀನ್ ಗಾಬರಿ ಆಗ್ಬೇಡ. ಅವನ್ಗೆ ಯಾವ್ದೋ ಕೆಲಸ ಬಂದಿರ್ತದೆ ಪಾಪ, ಅದಕ್ಕೆ ಹೋಗಿರ್ತಾನೆ. ವಾಪಸ್ ಬರ್ತಾನೆ, ಧೈರ್ಯವಾಗಿರು. ಏನು ಬೋದ್ ದಿಗ್ಲಾಯ್ತಿದೆ ಕಣವ. ಅತ್ತೆ ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.